ಮಣ್ಣೊಂದು ಹಾಕ್ಸ್ಕೊಂಡಿದ್ದೀವಿ ಅಷ್ಟೇ. ಮಣ್ಣು ಕೂಡ ಪೂರ್ತಿ ಖಾಲಿ ಮಾಡಿದ್ದೀವಿ. JCBಯಿಂದ ಮಾಡಿರೋದು ಈ ತೋಟಕ್ಕೆ. ಜಸ್ಟ್ ಕಲ್ಗೆ ಬಟ್ಟೆ ಇನ್ನೊಬ್ರದ್ದು ಒಂದು ಸೈಡಿಂದ ಈ ಥರ ಮಾಡಿದ್ವಿ. ಇದಕ್ಕೆ ಈ ಕಲ್ಗೆಗೆ ಡ್ರೈನೇಜ್ ಮಾಡಿಲ್ಲ ನಾವು. ಗ್ಯಾಸ್ ಬಂದ ಮೇಲೆ ಗೊತ್ತಾಯಿತು ಸ್ಕೂಟಿ ಒಳಗೆ ಗ್ಯಾಸ್ ಹೊಕ್ಕೋದಿಲ್ಲ ಅಂತ ಹೇಳ್ಬಿಟ್ಟು ಈ ಗಾಡಿ ತಗೊಂಡು ಸುಮಾರು 8 ವರ್ಷ ಆಯಿತು. ಎಲ್ಲ ರೋಡು ಖಾಲಿ, ಯಾರು ಜನ ಕೂಡ ಓಡಾಡ್ತಾ ಇಲ್ಲ. ಇದ್ದೀನಿ ಇವಳಂತೂ ಬಿಡಿ, ಇಲ್ಲಿ ಮೇಲ್ಗಡೆ ಹತ್ಕೊಂಡು ಕೂತ್ಕೊಂಡಿರ್ತಾಳೆ ಯಾವಾಗಲೂ. ಹುಲ್ಲಲ್ಲಿ ಆಳ್ಸಿ ಚೋಟು ಆಳ್ಸಿ ಚೋಟು ಬಿಳ್ಸಿ ಮಂಗ ಥರ ಕಾಣಿಸ್ತಾಳೆ ಇವರು. ನೋಡಿ ಇಲ್ಲಿ ಮಕ್ಕಷ್ಟು ಕೆಂಪಕ್ಕೆ. ಎಂತ ಕೆಲಸ ಮಾಡ್ದಿ ನೀನು? ಪಿಂಟು ಎಂತ ಕೆಲಸ ಮಾಡ್ದಿ? ಅದನ್ನು ಸ್ವಲ್ಪ ಗಟ್ಟಿಯಾಗಿ ಬಿಡ್ತಂದರೆ ಮತ್ತೆ ಬಿಡ್ಸೋಕೆ ಕಷ್ಟ ಆಗಿಬಿಡುತ್ತೆ. ಹೊಡೆದ್ಬಿಟ್ಟು ಇವಾಗ ತಿಂದ ಒಣಸ್ಲಿಕ್ಕೆ ಹಾಕಿದ್ದೀವಿ. ಇದಿಷ್ಟನ್ನು ಎಂತದ ನೀರು ಬಿಟ್ಟರೆ ಫುಲ್ ಕಪ್ಪಾದಂಗೆ ಗ್ಯಾರಂಟಿ ಇದು. ಇದನ್ನು ಈಗ ನೀರೆಲ್ಲ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರಾಗಿದ್ದೀರಾ ಅಂತೇಳಿ ಅಂದ್ಕೊತೀನಿ. ತುಂಬ ದಿನ ಆಯಿತು ಲಾಗ್ನ ಮಾಡೋಕ್ಕೆ ನನಗೆ ಟೈಮ್ ಸಿಗ್ತಾ ಇರಲಿಲ್ಲಾಗಿತ್ತು. ಸೊ ಇವತ್ತಿಂದ ಮತ್ತೆ ಸ್ಟಾರ್ಟ್ ಮಾಡುವ ಅಂತೇಳಿ ಅಂದ್ಕೊಂಡಿದ್ದೀನಿ. ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಬನ್ನಿ ಇವತ್ತಿನ ಲಾಗ್ನ ಏನು ಅಂತ ಹೇಳ್ಬಿಟ್ಟು ಆಲ್ರೆಡಿ ತೋಟದ ಕೆಲಸದ್ದು ಒಂದೆರಡು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಅದನ್ನು ನೋಡ್ತಾ ಇದ್ದವರು ಹೋಗಿ ನೋಡ್ಕೊಂಡು ಬನ್ನಿ. ಯಾಕಂದರೆ ತೋಟದ ಕೆಲಸ ಇತ್ತು, ಕಾಳುಮೆಣಸು ಕೊಯ್ಯೋದು ಕೆಲಸ ಎರಡೂ ಕೂಡ ಒಟ್ಟಿಗೆ ಸ್ಟಾರ್ಟ್ ಆಗಿರೋದ್ರಿಂದ ಲಾಗ್ನ ಮಾಡೋಕ್ಕೆ ಮುಟ್ಟಿರಲಿಲ್ಲಾಗಿತ್ತು. ಸೊ ನಾನು ಅಂದ್ಕೊಂಡಿದ್ದೆ ತೋಟದ ಕೆಲಸ ಯಾವ ರೀತಿ ಮಾಡ್ತಾಯಿದ್ದೀವಿ ನಾನು ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡಿ ತಿಳಿಸ್ಬೇಕು ಅಂತ ಹೇಳ್ಬಿಟ್ಟು. ಆದರೆ ನನ್ನ ಹತ್ರ ತಿಳಿಸೋಕ್ಕಾಗಿಲ್ಲ. ಒಂದು ಸ್ವಲ್ಪ ಹಾಗೆ ನಾರ್ಮಲಾಗಿ ವಿಡಿಯೋ ಮಾಡಿ ಈ ರೀತಿ ನಾವು ಕಾಲಿಗೆನ ಚೇಂಜ್ ಮಾಡಿದ್ವಿ, ಈ ರೀತಿ ಮಾಡಿದ್ವಿ ಅಂತ ಹೇಳಿಬಿಟ್ಟು, ಮತ್ತು ಡ್ರೈನೇಜ್ನ ಯಾವ ರೀತಿ ಮಾಡಿದ್ದೀವಿ ಜಸ್ಟ್ ಒಂದು 5-6 ನಿಮಿಷದ್ದು ಒಂದು ವಿಡಿಯೋ ಮಾಡಿ ತೋರಿಸಿದ್ದೀನಿ ನಿಮಗೆ. ಸೊ ಹಾಗೆ ಈಗ ಮತ್ತೆ ನಾವು ಮೇಲಿನ ತೋಟಕ್ಕೆ ಬಂದಿದ್ದೀನಿ. ಇದಕ್ಕೆ ಡ್ರೈನೇಜ್ ಮಾಡಿದ್ದು ಇಲ್ಲಿ ಮಧ್ಯದಲ್ಲಿ ಕಾಲಿಗೆ ಇತ್ತು. ಸೊ ಇದಕ್ಕೆ ಡ್ರೈನೇಜ್ ಮಾಡಿ ಮೇಲ್ಗಡೆ ಕರೆಕ್ಟಾಗಿ ಮಣ್ಣನ್ನು ಹಾಕಿದ್ದೀವಿ. ಸೊ ಇದೊಂದು ನೀರು ಹೋಗುವಂಥ ದೊಡ್ಡ ಕಾಲಿಗೆ. ಇದು ಆಲ್ಮೋಸ್ಟ್ ಒಂದು ಕಿಲೋಮೀಟ್ರ್ ದೂರದಿಂದ ನೀರು ಬರುತ್ತೆ ಈ ಕಲಿಗೆಗೆ ಡ್ರೈನೇಜ್ ಮಾಡೋಕ್ಕಾಗೋದಿಲ್ಲ. ಅದು ಯಾವಾಗಲೂ ಕೂಡ ಹೀಗೆ ಇರೋದು. ತೋಟ ಹಾಕಬೇಕಿದ್ರೇ ಇಷ್ಟು ದೊಡ್ಡ ಅಗಲ ಹೋಗಿ ನೀರು ಹೋಗಲಿಕ್ಕೆ ಅಂತ ಹೇಳಿಬಿಟ್ಟು ಕಾಲಿಗೆನ ಇಟ್ಟಿರೋದು. ಅದಕ್ಕೆ ಆ ಕಡೆ ಈ ಕಡೆಗೆ ಮಣ್ಣನ್ನು ಹಾಕ್ಕೊಂಡಿದ್ದೀವಿ ಕಲಸಿ ಇಡುವ ಅಂತ ಹೇಳಿಬಿಟ್ಟು. ಫುಲ್ ಹೋಗಿದೆ ಆ ಕಡೆ ಈ ಕಡೆ ಕೊಚ್ಚಿಬಿಟ್ಟು, ಹಾಗೆ ಮಣ್ಣನ್ನು ಕಲಸಿಬಿಟ್ಟು ಅಪ್ಪ ಅಮ್ಮ ಇಬ್ಬರೇ ತಾವೇ ಮಾಡ್ತೀವಿ ಅಂತ ಹೇಳಿ ಈ ಥರ ಮಣ್ಣೊಂದು ಹಾಕ್ಸ್ಕೊಂಡಿದ್ದೀವಿ ಅಷ್ಟೇ. ಮಣ್ಣು ಕೂಡ ಪೂರ್ತಿ ಖಾಲಿ ಮಾಡಿದ್ದೀವಿ. JCBಯಿಂದ ಮಾಡಿರೋದು ಈ ತೋಟಕ್ಕೆ. ಜಸ್ಟ್ ಈ ತೋಟಕ್ಕೆ ಇರೋದು 4 ಬರಣ. ಹಾಗೆ ಅಷ್ಟು ಕೂಡ ಈ ತೋಟದ್ದು ಮತ್ತು ಕೆಳಗಿನ ತೋಟದ್ದು ಎರಡೂ ಕೂಡ ಮಣ್ಣು ಕೆಲಸ ಮಾಡಲಿಕ್ಕೆ ನಮಗೆ ಸರಿಸುಮಾರು ಒಂದು 85 ಆಳು ತಾಕ್ತು. ಅಂದರೆ ಎರಡು ತೋಟಕ್ಕೆ ಕಾಲಿಗೆ ಹೊಡೆದು ಮತ್ತು ಕಾಲಿಗೆ ಮುಚ್ಚಕ್ಕೆ ಮತ್ತು ಕರೆಕ್ಟಾಗಿ ಬಣ್ಣ ಲೆವೆಲ್ ಆಗುವಷ್ಟು ಮಣ್ಣು ಹಾಕಲಿಕ್ಕೆ ಮತ್ತು ಡ್ರೈನೇಜ್ ಮಾಡಲಿಕ್ಕೆ ಒಟ್ಟು ಟೋಟಲಾಗಿ 85 ಆಳು ತಾಕ್ತು ನಮಗೆ. 85 ಆಳಿಗೆ ಈ ತೋಟದ್ದು ಮತ್ತು ಆ ತೋಟದ್ದು ಎರಡು ತೋಟದ್ದು ಕೂಡ ಮಣ್ಣಿನ ಕೆಲಸ ಫಿನಿಶ್ ಆಯಿತು. ಇನ್ನೊಂದು 5 ವರ್ಷ ತೊಂದರೆ ಇಲ್ಲ. ಒಂದು ನೆತೆರಿ ಹಾಕೋದಿದ್ರೆ ಹಾಕಬೇಕು, ಅದು ಮುಂದಿನ ವರ್ಷಕ್ಕೆ ನೋಡುವ. ಈ ವರ್ಷಕ್ಕೆ ಮತ್ತೆ ಆಗೋದಿಲ್ಲ. ಯಾಕೆಂದರೆ 85 ಅಂತಂದರೆ ಎಷ್ಟು ಅಮೌಂಟ್ ಬಂದುಬಿಡ್ತು, ಮತ್ತು ಎಕ್ಸ್ಟ್ರಾ ಉಳೀತು. JCB ಮಾಡಿರೋದು, ಪೈಪ್ ತಂದಿರೋದು, ಸಣ್ಣ ಪುಟ್ಟ ಖರ್ಚುಗಳು ಜಾಸ್ತಿ ಇರುತ್ತೆ. ಅಷ್ಟು ಖರ್ಚು ಬಂತು. ಟೋಟಲಾಗಿ ಸುಮಾರು 1 ಲಕ್ಷದಷ್ಟು ನಮಗೆ ಖರ್ಚು ಬಂತು. ಸೊ ಹಾಗಾಗಿ ಇದನ್ನು ಕಲಗಿದೊಂದು ಮಾಡೋದುಂಟು. ಅದಷ್ಟು ಮಾಡಿಬಿಟ್ರೆ ಈ ವರ್ಷದ ಮುಗಿಯುತ್ತೆ. ನೆಕ್ಸ್ಟ್ ದರ್ಕ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಆಲ್ರೆಡಿ ಶಿವರಾತ್ರಿ ಎಲ್ಲ ದಾಟಿ ಹೋಗಿ ಸ್ವಲ್ಪ ಟೈಮ್ ಆಗಿಬಿಟ್ಟಿದೆ. ಈಗ ದರ್ಕ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಮಿನಿಮಮ್ ಇಲ್ಲ ಅಂತಂದ್ರೂ ನಮಗೆ 1 ತಿಂಗಳೇ ಬೇಕಾಗತ್ತೆ. ಹಾಗಾಗಿ ಸೊ ಹೀಗೆ ಇವತ್ತಿನ ವ್ಲಾಗ್ನ ಒಂದು ಸ್ವಲ್ಪ ಸ್ಟಾರ್ಟ್ ಮಾಡುವ ಅಂತ ಹೇಳ್ಬಿಟ್ಟು. ಇಷ್ಟು ದಿನ ಫುಲ್ ಬ್ಯುಸಿನಾಗಿತ್ತು. ಹಾಗೆ ಒಂದು 5 ದಿನ ನಾನು ಸ್ವಲ್ಪ ಹೊರಗಡೆ ಹೋಗಿದ್ದಾಗಿತ್ತು, ಸ್ವಲ್ಪ ಮೈಂಡನ್ನು ಫ್ರೆಶ್ ಮಾಡ್ಕೊಳ್ಳಿಕ್ಕೆ ಅಂತ ಹೇಳ್ಬಿಟ್ಟು. ಅದರದ್ದು ವೀಡಿಯೋ ಅಲ್ಲಿ ಹೋದಾಗ ನಾನು ವೀಡಿಯೋ ಮಾಡಿರಲಿಲ್ಲ. ಅಲ್ಲಿ ಹೋದಾಗ ಕೆಲವೊಂದು ವೀಡಿಯೋಸ್ನ ಮತ್ತು ಕೆಲವೊಂದು ಫೋಟೋಸ್ನ ಯಾರ ಜೊತೆ ಹೋಗಿದ್ದೆ ಅಥವಾ ಹೇಗೆ ಮಾಡಿದ್ದೆ ಅಂತೇಳಿ ಕೆಲವೊಂದು ಫೋಟೋಸ್ ಇದೆ. ಸೊ ಅದನ್ನು ಕೂಡ ನಾನು ಆಲ್ರೆಡಿ ಅಪ್ಲೋಡ್ನ ಮಾಡಿದ್ದೀನಿ. ಸೊ ಎಲ್ಲಿ ಹೋಗಿದ್ದೆ ಏನು ಅಂತ ಹೇಳ್ಬಿಟ್ಟು. ಫುಲ್ ಹೋಗಿರೋದು ನಾನು ಟೆಂಪಲ್ಸ್ಗೆ. ಸೊ ತುಂಬ ಟೆಂಪಲ್ಸಿಗೆ ಹೋಗಿ ಸ್ವಲ್ಪ ಮೈಂಡನ್ನು ಫ್ರೆಶ್ ಆಗಿತ್ತು. ಸೊ ಹೋಗಿ ಬಂದೆ. ಸೊ ನನ್ನ ಬೆಸ್ಟ್ ಫ್ರೆಂಡ್ ಜೊತೆಗೆ ನಾನು ಹೋಗಿರೋದಾಗಿತ್ತು. ಹೋಗಿ ಬಂದೆ. ಆಲ್ರೆಡಿ ಮನೇಲಿ ಕೆಲಸ ಇತ್ತಾಗಿತ್ತು. ಸೊ ಮೈಂಡ್ ಫುಲ್ ಒಂಥರ ಗಲಿಬಿಲಿ ಈ ಥರ ಫುಲ್ ಒಂಥರ ಅಂದರೆ ಒಂದೇ ಕಡೆ ನನ್ನ ಮೈಂಡನ್ನು ಸ್ಟೇ ಮಾಡೋಕ್ಕಾಗಿಲ್ಲ ಅಥವಾ ಏನೋ ಮಾಡೋಕ್ಕಾಗ್ತಾ ಇರಲಿಲ್ಲಾಗಿತ್ತು. ಸೊ ಹಾಗಾಗಿ ಒಂದು ಸ್ವಲ್ಪ ಮೈಂಡನ್ನು ರಿಫ್ರೆಶ್ ಮಾಡ್ಕೊಳ್ಳಿಕ್ಕಂತ ಹೇಳಿ ಹೋಗಿದ್ದಾಗಿತ್ತು. ಸೊ ಹಾಗೆ ಮುಗೀತು ಇವತ್ತಿನ ಲಾಗ್ನ ಏನು ಅಂತೇಳಿ. ಸೊ ಬನ್ನಿ ಲೆಟ್ಸ್ ಗೋ. ಹಾಗೆ ನನ್ನ ವಿಡಿಯೋನ ಮೊದಲನೇ ಸಲ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿ ಕಂಡಿರುವಂಥ ಬೆಲ್ ಐಕಾನ್ ಒತ್ತಿ. ನಾನು ಹಾಕುವಂಥ ವೀಡಿಯೋಸ್ನ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ. ಆವಾಗ ನಿಮ್ಮ ಮೊದಲು ವೀಡಿಯೋನ ನೋಡ್ಬೋದು. ಕಾಲಿಗೆ ಉಂಟಲ್ಲ ಈ ಕಡೆ ಮಣ್ಣು ಮತ್ತು ಆ ಕಡೆ ಮಣ್ಣನ್ನು ಮೇಲ್ಗಡೆನೇ ಹಾಕ್ಕೊಂಡಿದ್ದೀವಿ. ಕೆಳಗಡೆ ಹಾಕ್ಕೊಂಡ್ರೆ ಕಾಲಿಗೆ ಒಳಗೆ ಫುಲ್ ಕಲ್ಲು ಉಂಟು, ಕಲಿಸ್ಲಿಕ್ಕೆ ಆಗೋದಿಲ್ಲ ಅಂತೇಳಿ ಮೇಲ್ಗಡೆ ಬರ್ಣದ ಮೇಲೇ ಹಾಕ್ಕೊಂಡಿದ್ದೀವಿ ಈ ಥರ ಮಾಡಿ.
ಇಲ್ಲಿ ಪೈಪ ನೀರು ನಿಲ್ಸಕ್ಕಂತ ಹೇಳಿ ಮೋಟರ್ನಿಂದ ಡೈರೆಕ್ಟ್ ಸಪ್ಲೈ ಮಾಡ್ಕೊಂಡಿದ್ದೀನಿ ಪೈಪ್ನ. ಹಾಗೆ ಸ್ಟಾಕ್ ಮಾಡ್ಕೊಳ್ಳಿಕ್ಕೆ ಒಂದು ಡ್ರಮ್ಮು, ಒಂದು ಕೊಡ, ಫುಲ್ಸ್ ಐಟಮ್ಸ್ ಇದೆ. ಬಾಕಿದು ಆರೆ ಗುದ್ಲಿ ಎಲ್ಲ ಆಲ್ರೆಡಿ ಮನೆಗೆ ತಗೊಂಡು ಹೋಗಿದ್ದೀವಿ. ಇಷ್ಟನ್ನು ಉಂಟು. ಆ ಕಡೆ ಮತ್ತು ಈ ಕಡೆ ಇದೊಂದು ಕಾಲಿಗೆ ಫಿನಿಷ್ ಮಾಡೋದು. ಹಾಗೆ ಇಲ್ಲೆಲ್ಲ ಫುಲ್ ಡ್ರೈನೇಜು ಒಂದು ಎರಡೆರಡು ಬಣ್ಣ ಸೇರಿಕೊಂಡು ಫಿನಿಷ್ ಆಗಿದೆ. ಯಾಕೆಂದರೆ ಎರಡೇ ಕಾಲಿಗೆ ಮಾಡಿರೋದು ಡ್ರೈನೇಜು. ಅದು ಹೇಗೆ ಮಾಡಿದ್ದೀವಿ ಅಂತ ಹೇಳಿಬಿಟ್ಟು ಆಲ್ರೆಡಿ ತೋರಿಸಿದ್ದೀನಿ. ಜಸ್ಟ್ ಫುಲ್ ಡೀಟೇಲ್ಸ್ ಆಗಲ್ಲ. ಜಸ್ಟ್ ಈ ರೀತಿ ಪೈಪ್ ಹಾಕಿದ್ದೀವಿ, ಈ ಥರ ತೆಂಗಿನ ಸಿಪ್ಪೆ ಹಾಕಿದ್ದೀವಿ, ಅದ್ರ ಮೇಲ್ಗಡೆಯಿಂದ ಅಡಿಕೆ ಸಿಪ್ಪೆ ಹಾಕಿದ್ದೀವಿ, ಅದ್ರ ಮೇಲ್ಗಡೆಯಿಂದ ಒಂದು ಸಾಂಗೆ ಹಾಕ್ಕೊಂಡು ಅದ್ರ ಮೇಲ್ಗಡೆಯಿಂದ ಮಣ್ಣು ಹಾಕಿದ್ದೀವಿ. ಸೊ ಹಾಗೆ ಸೈಡಿನ ಕಾಲಿಗೆ ಈ ರೀತಿ ಮಣ್ಣಿಂದ ಕಟ್ಟಿದ್ವಿ. ಈ ಕಡೆ ಪಟ್ಟಿದ್ದು ಬೇರೆಯವ್ರದ್ದು, ಅದ್ರ ಕೆಳಗಿಂದು ನಮ್ಮದು. ಸೊ ಈ ಥರ ಒಂದು ಸೈಡಿಂದ ಕಟ್ಟಿದ್ವಿ. ಕೆಳಗಡೆನೂ ಸೇಮ್ ಹಾಗೆಯೇ ಒಂದು ಪಟ್ಟೆ ನಮ್ಮದಾದ್ರೆ ಇನ್ನೊಂದು ಕಾಲಿಗೆ ಪಟ್ಟೆ ಇನ್ನೊಬ್ರದ್ದು. ಒಂದು ಸೈಡಿಂದ ಈ ಥರ ಮಾಡಿದ್ವಿ. ಇದಕ್ಕೆ ಈ ಕಾಲಿಗೆಗೆ ಡ್ರೈನೇಜ್ ಮಾಡಿಲ್ಲ ನಾವು. ಈ ಥರ ಕಾಲಿಗೆಯಿಂದ ಕಟ್ಟಿಬಿಟ್ಟು ಮಣ್ಣೇನೆ ಹಾಕಿ ಕಟ್ಟಿಬಿಟ್ಟಿದ್ವಿ. ಸೊ ಫೈನಲಿ ಈ ರೀತಿ ನಮ್ಮ ತೋಟ ಪರಿಸ್ಥಿತಿಯಾಗಿದೆ. ಇನ್ನೊಂದು ಸ್ವಲ್ಪ ಅಲ್ಲಿ ಮಣ್ಣು ಆ ಕಾಲಿಗೆ ಕಟ್ಟಿಬಿಟ್ರೆ ಈ ತೋಟದ ಕೆಲಸ ಫಿನಿಷ್ ಆಗುತ್ತೆ. ಕೆಳಗಿನ ತೋಟದ್ದು ಫಿನಿಷ್ ಆಗಿದೆ, ಈ ತೋಟದೊಂದು ಸ್ವಲ್ಪ ಬಾಕಿ ಉಂಟು. ಇದೊಂದು ಸ್ವಲ್ಪ ಕಾಲಿಗಿನ ಕಟ್ಟಿದ್ವಿ. ಈಗ ಮತ್ತೆ ನಮಗೆ ಬೇರೆ ಕೆಲಸ ಉಂಟು. ಹಾಗಾಗಿ ನಾನು ಅಮ್ಮ ಸೇರಿಕೊಂಡು ಗ್ಯಾಸ್ ಖಾಲಿಯಾಗಿದೆ. ಸೊ ಗ್ಯಾಸ್ ತುಂಬಿಸ್ಕೊಂಬರೋಕ್ಕಂತ ಹೇಳಿ ಹೋಗಬೇಕು. ಹಾಗಾಗಿ 1 ಗಂಟೆ ಆಯಿತು ಇಲ್ಲಿ ಬಂದು ಸ್ವಲ್ಪ ನೋಡ್ಕೊಂಡು ಹೋಗೋ. ಹಾಗೆ ಮಣ್ಣನ್ನು ಸ್ವಲ್ಪ ಕಾಲಿಗೆನ ಕಲಸಿಟ್ಟಿದ್ರಾಗಿತ್ತು, ಅದನ್ನು ಕಟ್ಟಿಬಿಟ್ಟು ಹೋಗುವ ಅಂತೇಳಿ ಬಂದಿದ್ವಿ. ಈಗ ಹೋಗಿ ಗ್ಯಾಸ್ನ ತುಂಬಿಸ್ಕೊಂಡು ಬರಬೇಕು. ಸೊ ಬನ್ನಿ, ಗ್ಯಾಸ್ನ ತುಂಬಿಸ್ಲಿಕ್ಕೆ ಹೋಗ್ಬೇಕಂದ್ರೂ ನಮಗೆ 4 ಕಿಲೋಮೀಟ್ರ್ ಹೋಗಬೇಕಾಗತ್ತೆ. ಏನು ಮಾಡೋಕ್ಕಾಗಲ್ಲ. ಹಳ್ಳಿಯಲ್ಲಿದ್ದ ಮೇಲೆ ಜೀವನ ಈಸಿ ಇಲ್ಲ, ಕಷ್ಟ ಇದೆ. ಹಾಗೆ ಕರಗಲಿ ತಿನ್ಲಿಕ್ಕಂತ ಹೇಳಿ ಈ ಥರ ಹಾಳೆ ಬಿದ್ದಿರತ್ತಲ್ಲ, ಬಾಳೆ ಬಡ್ದು, ಇದನ್ನು ತಗೊಂಡು ಹೋಗಿ ಕರಗಳಿಗೆ ಹಾಕುವ ಅಂತೇಳಿ ಕೇಳ್ಕೊಂಡಿದ್ದೀನಿ. ಇದಿಷ್ಟನ್ನು ಹೋಗಿ ಕರಗಳಿಗೆ ಹಾಕಬೇಕು. ಗ್ಯಾಸ್ನ ತುಂಬಿಸೋಕ್ಕೆ ಹಂಡೆ ಮತ್ತು ಗಾಡಿನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಮ್ಮದು ಒಂದು ಪ್ರಾಬ್ಲಮ್ ಅಂತಂದರೆ ಈ ಸ್ಕೂಟಿ ಮುಂದ್ಗಡೆ ಗ್ಯಾಸ್ ಹಂಡೆನ ಹೋಗೋದಿಲ್ಲ. ಹಾಗಾಗಿ ಇಬ್ಬರು ಬೇಕಾಗತ್ತೆ. ಇಲ್ಲಾಂತಂದರೆ ನಾನು ಒಬ್ಬಳೇ ಹೋಗಿ ತುಂಬಿಸ್ಕೊಂಡು ಬರ್ಬೋದು. ತೊಗೊಳ್ಬೇಕಿದ್ರೆ ಸ್ವಲ್ಪ ತಲೆ ಓಡಿಸ್ಬೇಕಿತ್ತು. ಈ ಸ್ಕೂಟಿ ತೊಗೊಳ್ಬೇಕಿದ್ರೆ ನಮ್ಮ ಮನೇಲಿ ಗ್ಯಾಸ್ ಇರಲಿಲ್ಲಾಗಿತ್ತು. ಹಾಗಾಗಿ ಗ್ಯಾಸ್ ಬಂದ ಮೇಲೆ ಗೊತ್ತಾಯಿತು ಸ್ಕೂಟಿ ಒಳಗೆ ಗ್ಯಾಸ್ ಹೋಗೋದಿಲ್ಲ ಅಂತ ಹೇಳ್ಬಿಟ್ಟು. ಈ ಗಾಡಿ ತೊಗೊಂಡು ಸುಮಾರು 8 ವರ್ಷ ಆಯಿತು. ಆವಾಗ ನಮ್ಮ ಮನೆಯಲ್ಲಿ ಗ್ಯಾಸ್ ಇರಲಿಲ್ಲಾಗಿತ್ತು. ಸೊ ನೆಕ್ಸ್ಟ್ ನಮ್ಮ ಮನೆಗೆ ಗ್ಯಾಸ್ ತಂದಿದ್ರು. ಸೊ ಹಾಗಾಗಿ ಈಗ ಸ್ಕೂಟಿಗೂ ಮತ್ತು ಗ್ಯಾಸಿಗೂ ಹೋಲಿಕೆ ಆಗ್ತಾಯಿಲ್ಲ. ಅದಕ್ಕೆ ಇಬ್ಬರು ಬೇಕಾಗತ್ತೆ ನಮಗೆ ಗ್ಯಾಸನ್ನ ತುಂಬಿಸ್ಲಿಕ್ಕೆ ಹೋಗ್ಬೇಕಾದ್ರೆ. ಇಲ್ಲಾಂತಂದರೆ ಮತ್ತು ಯಾರ್ದಾದ್ರು ಸ್ಕೂಟಿ ಸಿಕ್ಕಿದ್ರೆ ನಾನು ಒಬ್ಬಳೇ ಹೋಗಿ ತುಂಬಿಸ್ಕೊಂಡು ಬರ್ತೀನಿ. ಸೊ ಪ್ರತಿ ಸತ್ಲೇನೂ ಇನ್ನೊಬ್ರದ್ದು ಗಾಡಿ ಕೇಳೋಕ್ಕೆ ಬೇಜಾರು ಅನಿಸುತ್ತೆ. ಸೊ ಹಾಗಾಗಿ ಈಗ ನಾನು ಅಮ್ಮ ಸೇರ್ಕೊಂಡು ಹೋಗಿ ತುಂಬಿಸ್ಕೊಂಡು ಬರಬೇಕು. ಮತ್ತು 1 ಗಂಟೆಯಿಂದ 1:30 ತನಕ ಬರ್ತಾರೆ ಅವರು ರೋಡ್ ಕ್ರಾಸಿಗೆ. ಸೊ ಹೋಗಿ ತುಂಬಿಸ್ಕೊಂಡು ಬರಬೇಕು. ಗಾಡಿ ಮತ್ತು ಹಂಡೆ ಇಳಿಸ್ಕೊಂಡಿದ್ದೀವಿ. ಇನ್ನೂ ಕೂಡ ಗಾಡಿ ಬಂದಿಲ್ಲ. 1 ಗಂಟೆ ಆಯಿತು. ಬೇಗ ಬರೋದಿಲ್ಲ ಅಂತ ಅಂದ್ಕೊತೀನಿ ಗಾಡಿ. ಸ್ವಲ್ಪ ನಮ್ಮ ದೂರದಿಂದ ಬರೋದ್ರಿಂದ ಸ್ವಲ್ಪ ಬೇಗ ಬರಬೇಕಾಗತ್ತೆ. ಫುಲ್ ಮಧ್ಯಾಹ್ನ ಹೊತ್ತಿಗೆ ಎಲ್ಲ ರೋಡು ಖಾಲಿ, ಯಾರೂ ಜನ ಕೂಡ ಓಡಾಡ್ತಾಯಿಲ್ಲ. ಫುಲ್ ಖಾಲಿ ಖಾಲಿ ಖಾಲಿ. ಗ್ಯಾಸ್ನ ತುಂಬಿಸ್ಕೊಂಡು ಬರೋ ತನಕ 2 ಗಂಟೆ ಆಯಿತು. ಊಟ ಮಾಡಿ ಸ್ವಲ್ಪ ಹೊತ್ತು ಮಲ್ಕೊಂಡೆ. ಎದ್ದು ಇವಾಗ ಕೊಟ್ಟಿಗೆಯಲ್ಲಿರುವಂಥ ನಮ್ಮ ಪುಟಾಣಿಗಳಿಗೆ ನೋಡುವ ಅಂಥೇಳಿ ನೀರೇನು ಕೊಟ್ಟಿಲ್ಲ ಅವರಿಗೆ. ಬೇಗ ಗ್ಯಾಸ್ ತುಂಬಿಸ್ಲಿಕ್ಕೆ ಹೋಗಿದ್ದರಿಂದ ಸೊ ಇವರು ನೋಡ್ತಿದ್ದಾರೆ. ಹುಲ್ಲೆಲ್ಲ ಖಾಲಿ ಮಾಡ್ಕೊಂಡು ಹಾಗಿದ್ದಾರೆ. ನೀರಿಟ್ಟು ಹೋಗಿದ್ದಾಗಿತ್ತು, ಅದರೊಳಗೆಲ್ಲ ಗಲೀಜು ಮಾಡಿ ಏನೇನೋ ಮಾಡಿಟ್ಟಿದ್ದಾರೆ. ದೇವ್ರಿ, ಇವ್ರದ್ದು 1-2 ಸಾಹಸ ಅಲ್ಲ. ಸೊ ಗ್ಯಾಸ್ ತುಂಬಿಸ್ಕೊಂಡು ಬರೋ ತನಕ ಹೊಟ್ಟೆ ಫುಲ್ಲು ಹಸಿವಾಗಿ ಹೋಗಿತ್ತು. ಹಾಗೆ ಇವರನ್ನು ಇವಾಗ ನೋಡೋಕ್ಕೆ ಬಂದಿದ್ದೀನಿ. ಇವಳಂತೂ ಬಿಡಿ, ಇಲ್ಲಿ ಮೇಲ್ಗಡೆ ಹತ್ಕೊಂಡು ಕೂತ್ಕೊಂಡಿರ್ತಾಳೆ ಯಾವಾಗಲೂ. ಹುಲ್ಲೆಲ್ಲ ಫುಲ್ ಖಾಲಿ ಆಗಿದೆ. ಇವಾಗ ಇವರಿಗೆ ಹುಲ್ಲು ಹಾಕಿಬಿಟ್ಟು ಮತ್ತೆ ತೋಟಕ್ಕೆ ಹೋಗಿ ಸ್ವಲ್ಪ ಕೆಲಸ ಮಾಡೋದು. ಎಂತದ ಹಾಂ ಎಂತ ಎಂತದ ಹಾಂ ಎಂತದ ಎಂತದ ಇಲ್ವಾ? ಈ ಸಲ ಕಾಳು ಮೆಣಸು ಕೊಯ್ಯಬೇಕಾದ್ರೆ ನನ್ನ ಹತ್ರ ಲಾಗ್ ಮಾಡೋಕ್ಕಾಗಿಲ್ಲ. ಮಣ್ಣು ಕೆಲಸ ಮತ್ತು ಕಾಳು ಮೆಣಸು ಕೊಯ್ಯೋದು ಒಂದೇ ಸಲ ಮಾಡಿರೋದ್ರಿಂದ ಅದಕ್ಕೆ ಕಾಳು ಮೆಣಸು ಕೊಯ್ಯಬೇಕಿದ್ರೆ ಲಾಗ್ ಮಾಡೋಕ್ಕಾಗಿಲ್ಲ. ಹಾಗೆ ಇದು ನಿನ್ನೆ ಕೊಯ್ದಿರೋದು, ಇಷ್ಟೇ ಇರೋದಾಗಿತ್ತು, ಸ್ವಲ್ಪ ಮನೆ ಹತ್ರ ಇರೋದು. ಅದನ್ನು ಕೊಯ್ದುಬಿಟ್ಟು ಈ ಥರ ಕಪ್ ಮಾಡಲಿಕ್ಕೆ ಹಾಕಿದ್ವಿ. ಈ ಥರ ತೆಳುವಾದ ಪ್ಲಾಸ್ಟಿಕ್ ಮೇಲ್ಗಡೆಯಿಂದ ಹಾಕಿದ್ರೆ ಬೇಗ ಒಂದೇ ಬಿಸಿಲಿಗೆ ಕಪ್ಪಾಗಿಬಿಡತ್ತೆ. ಸೊ ಹೋದ ವರ್ಷ ನಾವು ದೊಡ್ಡ ತಡಪಲ್ ಹಾಕಿ ಇದು ಮಾಡಿದ್ರಾಗಿತ್ತು. 1-2 ಬಿಸಿಲಿಗೆ ಆದರೂ ಕೂಡ ಆಗ್ತಾ ಇರಲಿಲ್ಲಾಗಿತ್ತು. ಬಟ್ ಈ ಸಲ ನಾವು ಈ ಥರ ತೆಳುವಾಗಿರುತ್ತಲ್ಲ, ಇದರಿಂದ ನಾವು ಕಪ್ ಮಾಡ್ತೀವಿ. ನೋಡಿ, ಈಗ ಮಧ್ಯಾಹ್ನ ಹೊತ್ತಿಗೆ ಸುಮಾರು 1-3:30 ಟೈಮಿಗೆ ಆಲ್ರೆಡಿ ಇವಾಗ ಇಷ್ಟು ಕಪ್ಪಾಗಿಬಿಟ್ಟಿದೆ. ಈ ಥರ ಇದೆ ಫುಲ್ಲು, ಅಷ್ಟೂ ಕೂಡ ಕ್ಲಿಯರಾಗಿ ಕಪ್ಪಾಗಿಬಿಡತ್ತೆ. ಸೊ ಈ ವರ್ಷ ನಾವು ಈ ಥರ ಮಾಡಿ
ಕಪ್ಪನ್ನು ಮಾಡಿದ್ವಿ. ಕಾಳು ಮೆಣಸನ್ನು ಈ ಥರ ಕೆಳಗಡೆ ಒಂದು ಪ್ಲಾಸ್ಟಿಕ್ಕು, ಮೇಲ್ಗಡೆ ಇನ್ನೊಂದು ಪ್ಲಾಸ್ಟಿಕ್ ಹಾಕಿಬಿಟ್ಟು ಮತ್ತೊಂದು ತೆಳುವಾದ ಒಂದು ದೊಡ್ಡ ಪ್ಲಾಸ್ಟಿಕ್ ತಾಡ್ಪಾಲನ್ನ ತಂದಿದ್ವಿ ನಾವು. ಅದರಲ್ಲೂ ಕೂಡ ಹಾಕಿದ್ವಿ. ಇದು ಸ್ವಲ್ಪನೇ ಇರೋದ್ರಿಂದ ಇಷ್ಟರಲ್ಲೇ ಹಾಕಿದ್ವಿ. ನಾವು ತುಂಬ ಕೊಯ್ದಿದ್ವಲ್ಲ, ಅವಾಗೆಲ್ಲ ಇನ್ನು ದೊಡ್ಡ ತಾಡ್ಪಾಲನ್ನು ತಂದಿದ್ವಾಗಿತ್ತು ಕಾಳು ಮೆಣಸು ಕಪ್ ಮಾಡೋಕ್ಕೆ ಅಂತ ಹೇಳಿಬಿಟ್ಟು. ಈ ಥರ ಮಾಡಿ ಕಪ್ಪನ್ನು ಮಾಡಿದ್ವಿ. ಕಪ್ಪನ್ನು ಮಾಡಿಬಿಟ್ಟು ಈ ಥರ ಬಿಡಿಸಿ ಹೀಗೆ ಒಣಸ್ಲಿಕ್ಕೆ ಹಾಕಿದ್ವಿ. ಇದು ಲಾಸ್ಟು ಈ ವರ್ಷದ ಕಾಳು ಮೆಣಸಿನ ಕೊಯ್ಲೆಲ್ಲ ಮುಗೀತು. ಈ ಥರ ಫುಲ್ಲಾಗಿ ಕರೆಕ್ಟಾಗಿ ಆಗಿಬಿಟ್ಟಿದೆ. ಈ ಥರ ಮಾಡಿಸಿ ಒಣಗಿಸಿ ಇದು ಈ ವರ್ಷದ್ದು ಕೊನೆಯ ಕಾಳು ಮೆಣಸು ಕೊಯ್ಲು ಮುಗೀತು. ನಮ್ಮದು ಈ ಸಲದ್ದು ಮಾಡಲಿಕ್ಕೆ ಲಾಗ್ ಮಾಡಲಿಕ್ಕೆ ಮುಟ್ಟೇ ಇಲ್ಲ. ಇನ್ನೂ ಚಾಲೆ ಅಡಿಕೆ ಅಷ್ಟು ಒಣಗಿ ಮುಗಿಸಿಲ್ಲ, ಇನ್ನು ಸ್ವಲ್ಪ ಇದೆ. ಇದಷ್ಟನ್ನು ಒಂದು 8 ದಿನಕ್ಕೆ ಒಣಗತ್ತೆ. ಇದಷ್ಟನ್ನು ತುಂಬಿದ್ರೆ ಶಾಲೆ ಅಡಿಕೆ ಒಣಗಿರೋದನ್ನು ತುಂಬಿಸೋದು ಒಂದು ಕೆಲಸ ಮುಗಿಯುತ್ತೆ. ಬೇಗ ಬೇಗ ಮಣ್ಣು ಕೆಲಸ ಮುಗಿಸೋದ್ರಿಂದ ಈಗ ಅಡಿಕೆ ಒಣಗೋಕ್ಕಿಂತ ಮುಂಚೆನೇ ಮಣ್ಣು ಕೆಲಸ ಎಲ್ಲ ಮುಗ್ದೇ ಹೋಯಿತು. ಹುಟ್ಟಿ ಇಲ್ಲಿ ಯಾಕೆ ಕೂತ್ಕೊಂಡಿದ್ದಿ? ಹಾಂ ಪುಟ್ಟಿ, ಯಾಕೆ ಇಲ್ಲಿ ಕೂತ್ಕೊಂಡಿದ್ದಿ? ಎಂತ ಆಯಿತು ಪುಟ್ಟಿಗೆ? ಸೆಕೆ ಆಗ್ತಾ ಉಂಟು, ಸೆಕೆ ಆಗ್ತಾ ಉಂಟು. ಚೋಟು ಇಲ್ಲಿದ್ದಿ, ಚೋಟು ಇಲ್ಲಿದ್ದಿ. ನಿಂಗೂ ಸೆಕೆ ಆಗ್ತಾ ಉಂಟು? ಹೌದು, ನಿಂಗೂ ಸೆಕೆ ಆಗ್ತಾ ಉಂಟು. ಚೋಟುಗೂ ಸೆಕೆ ಆಗ್ತಾ ಉಂಟು. ಹೌದು, ಸೆಕೆಗೆಲ್ಲ ಸ್ಟಾರ್ಟ್ ಆಯಿತು, ಬೇಸಿಗೆಲ್ಲ ಸ್ಟಾರ್ಟ್ ಆಯಿತು. ಎದ್ದೇಳೋ, ಎದ್ದೇಳೋ ಆಳಿಸಿ, ಆಳಿಸಿ ಅದೆಯಲ್ಲೋ ನೀನು. ಹೋಗ್ತಾ ಹೋಗ್ತಾ ಆಳಿಸಿ ಅದಲ್ಲೋ ನೀನು. ಹಾಂ, ಎದ್ದೇಳೋ, ಎದ್ದೇಳೋ, ಎದ್ದೇಳೋ. ಆಳಿಸಿ ಚೋಟು, ಚೋಟು ಆಳಿಸಿ, ಚೋಟು ಆಳಿಸಿ, ಎದ್ದೇಳು. ಎಂತ ಪುಟ್ಟಿ? ಎಂತ ಮಾಡ್ತಿಲ್ಲ? ಹಾಂ ಪುಟ್ಟಿ, ಎಂತ ಮಾಡ್ತಿದ್ದಿ? ಸೇಮು ಬಿಳ್ಸಿ ಮಂಗ ಥರ ಕಾಣಿಸ್ತಾಳೆ ಇವರು. ನೋಡಿ ಇಲ್ಲಿ ಮಕ್ಕಷ್ಟೇ ಕೆಂಪಕ್ಕೆ, ಮಕ್ಕಷ್ಟೇ ಕೆಂಪಕ್ಕೆ. ಈಗ ತೋಟಕ್ಕೆ ಹೋಗ್ತಾ ಇದ್ದೀನಿ. ಅಪ್ಪ ಅಮ್ಮ ಆಲ್ರೆಡಿ ಹೋಗಿದ್ದಾರೆ. ಅಲ್ಲಿ ಒಂದು ಕಾಲಿಗೆ ಕಟ್ಟೋದುಂಟಲ್ಲ, ಆ ಕಾಲಿಗೆನ ಅವಾಗವಾಗ ಹೋಗಿ ಸ್ವಲ್ಪ ಎಷ್ಟಾಗುತ್ತೋ ಅಷ್ಟು ಕಟ್ಟುವ ಅಂತ ಹೇಳಿ ಮಣ್ಣನ್ನು ಕಲಗಿಸಿ ಅಮ್ಮ ಕಟ್ತಾ ಇದ್ದಾರೆ. ಅಪ್ಪ ಮಣ್ಣು ಕಲಿಸೋದು, ನಾನು ಸ್ವಲ್ಪ ಮಣ್ಣಿಗೆ ನೀರು ಹಾಕಬೇಕಲ್ಲ, ನೀರನ್ನು ಹಾಕುವ ಅಂತೇಳಿ ಹೋಗ್ತಾ ಇದ್ದೀನಿ. ಆಲ್ರೆಡಿ ಅಪ್ಪ ಅಮ್ಮ ಹೋಗಿ ತುಂಬ ಹೊತ್ತಾಯಿತು. ಸೊ ನಾನು ಹಿಂದಿಂದ ಹೋಗ್ತಾ ಇದ್ದೀನಿ. ಹೋಗಿ ಸ್ವಲ್ಪ ಒಂದೇ ಸತಿನೂ ಪೂರ್ತಿಯಾಗಿ ಕಟ್ಟೋಕ್ಕಾಗೋದಿಲ್ಲ. ಒಂದೊಂದು ಕಡೆ ತುಂಬ ಕಾಲಿಗೆ ಹೋಗಿಬಿಟ್ಟಿದೆಯಲ್ಲ, ಅಷ್ಟು ಮಣ್ಣು ಕೂಡ ನಿಲ್ಸೋಕ್ಕಾಗೋದಿಲ್ಲ. ಸ್ವಲ್ಪ ಕಟ್ಟಿ ಕಾಲಿಗೆನ ನಿಲ್ಲಿಸ್ಬೇಕಾಗತ್ತೆ. ಸೊ ಬನ್ನಿ ಹೇಗೆ ಕಾಲಿಗೆನ ಕಟ್ತಾ ಇದ್ದಾರೆ ಅಂತೇಳಿ ತೋರಿಸ್ತೇನೆ ನಿಮಗೂ ಕೂಡ. ಈ ಕಡೆ ಸ್ವಲ್ಪ ಮಣ್ಣು ತೆಗೆದಿರೋದು, ಅಲ್ಲೊಂದು 4 ಬಣ್ಣ ಅಷ್ಟೇ ನಮ್ಮದು. ಇಲ್ಲಿಂದ ನೋಡಿದ್ರೆ ಇಷ್ಟೇ ಚಿಕ್ಕದಾಗಿ ಕಾಣಿಸುತ್ತೆ. ಅಷ್ಟೇ ಚಿಕ್ಕದಕ್ಕೆ ಇಷ್ಟೆಲ್ಲ ಒದ್ದಾಡಿ ಕೆಲಸ ಮಾಡುವಂಥದ್ದು. ಇಷ್ಟು ಸ್ವಲ್ಪ ಮಣ್ಣು ತೆಗೆದಿರೋದು 4 ಬಣ್ಣಕ್ಕೆ ಸಾಕಾಗೋಯ್ತು. ನೀನು ಬಂದಿದ್ದೀಯಾನ ಇವತ್ತು? ಕೆಲ್ಸಕ್ಕೆ ಬಂದು? ಹೌದು ಪಿಂಟು, ಕೆಲ್ಸಕ್ಕೆ ಬಂದಿದ್ದಿ? ಎಂಥ ಕೆಲಸ ಮಾಡಿದಿ ನೀನು? ಹಾಂ ಪಿಂಟು, ಎಂಥ ಕೆಲಸ ಮಾಡಿದಿ? ಎಂಥ ಕೆಲಸ ಮಾಡಿದಿ ನೀನು? ಓಡಿ ಬಂದು ಇಲ್ಲಿ, ಓಡಿ ಬಂದು ಓಜು. ಕಾಲಿಗೆಗೆ ಆ ಕಡೆ ಈ ಕಡೆ ಮುಂಚೆನೇ ಮಣ್ಣು ಹಾಕ್ಕೊಂಡಿದ್ರಾಗಿತ್ತು. ಅದಕ್ಕೆ ಮುಂಚಿನ ದಿನವೇ ನೀರು ಹಾಕಿ ನೆನೆಸಿಟ್ಕೊಂಡು ಹೋಗಿದ್ರಾಗಿತ್ತು. ಒಂದೇ ಸತಿ ಮಣ್ಣನ್ನು ಹಾಕಿ ಕಲಿಸ್ಲಿಕ್ಕೆ ಸ್ವಲ್ಪ ಮೆದುವಾಗುತ್ತೆ ಮಣ್ಣು ಅಂತ ಹೇಳಿಬಿಟ್ಟು ಮುಂಚಿನ ದಿನವೇ ಸ್ವಲ್ಪ ನೀರು ಹಾಕಿಬಿಟ್ಟು ಹೋಗಿದ್ರಾಗಿತ್ತು. ಇವಾಗ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ನೀರು ಹಾಕಿ ಕಲಿಸ್ಬಿಟ್ಟು ಕರೆಕ್ಟಾಗಿ ಕಾಲಿಗೆ ಸಮ ಇಡ್ತಾ ಬರೋದು. ಕಾಲಿಗೆ ಪೂರ್ತಿಯಾಗಿ ಕೊರೆದೋಗ್ಬಿಟ್ಟು ಅಡಿಕೆ ಮರದ ಬುಡಕ್ಕೆ ಗೊಬ್ಬರ ಹಾಕ್ಲಿಕ್ಕೂ ಕೂಡ ಜಾಗ ಇರಲಿಲ್ಲಾಗಿತ್ತು. ಕಾಲಿಗೆ ಸೈಡು ಅಷ್ಟು ಪೂರ್ತಿಯಾಗಿ ಕೊರೆದೋಗಿತ್ತು. ಹಾಗಾಗಿ ಒಂದೇ ಸತಿನೂ ಪೂರ್ತಿಯಾಗಿ ಕಾಲಿಗೆ ಕಟ್ಟೋಕ್ಕಾಗಲ್ಲ. ಅಷ್ಟೊತ್ತಿಗೆ ಅಷ್ಟು ಒಂದು ಸ್ವಲ್ಪ ಕಲಿಸಿ ಇಡೋದು. ಒಣಗಿದ ಮೇಲೆ ಮತ್ತು ಸ್ವಲ್ಪ ಕಟ್ಟೋದು. ಹೀಗೆ ಮಾಡ್ಕೊತ ಕಾಲಿಗೆನ ಕಟ್ಟಿದ್ವಿ. ಇದು ಆದರೂ ಕೂಡ 2 ಕಡೆ ಅಷ್ಟು ಕಾಲಿಗೆನ ಕಟ್ತಾನೆ ಬಿದ್ದೋಯಿತು. ತುಂಬ ಅಂದರೆ ತುಂಬ ಕೊರೆದೋಗಿತ್ತು. ಇದನ್ನು ಕರೆಕ್ಟಾಗಿ ಸ್ವಲ್ಪ ಜಾಸ್ತಿ ಮೆದುನು ಮಾಡಬಾರ್ದು, ಮಣ್ಣನ್ನು ಜಾಸ್ತಿ ಗಟ್ಟಿಯಾಗಿ ಈ ಥರ ಮಾಡಿಬಿಟ್ಟು ಕಲಸಿ ಇಡ್ತಾ ಇದ್ದಾರೆ. ತುಂಬ ಮಣ್ಣು ಇಷ್ಟ ಹಾಕಿದ್ರೂ ಕೂಡ ಕೆಲವೊಂದು ಕಡೆ ಸಾಕಾಗಿಲ್ಲ. ಮತ್ತು ಮಣ್ಣನ್ನು ತಂದಾಕ್ಬಿಟ್ಟು ನಾವು ಕಲಸಿ ಇಟ್ಟಿದ್ರಾಗಿತ್ತು. ಈ ಥರ ಕರೆಕ್ಟಾಗಿ ಫಸ್ಟಿಗೆ ಕಾಲಿಗೆ ಮೇಲ್ಗಡೆನೇ ಕರೆಕ್ಟಾಗಿ ಕಲಸಿ ಇಟ್ಕೊಂಡು ಆಮೇಲೆ ಕೆಳಗಡೆಯಿಂದ ಕಟ್ತಾ ಬರೋದು. ಕೆಲವೊಂದು ಕಡೆ ಕಲ್ಲು ಹಾಕಿನೂ ಕೂಡ ಕಟ್ಟಿದ್ವಿ ನಾವು, ನಿಲ್ಲೋದಿಲ್ಲ ಅಂತ ಹೇಳ್ಬಿಟ್ಟು.
ಕೆಲವೊಂದು ಕಡೆ ಮರ ಫುಲ್ ಬುಡ ಸಮೇತ ಕೂಡ ಹೋಗಿಬಿಟ್ಟಿದೆ. ಅಲ್ಲೂ ಕೂಡ ಸ್ವಲ್ಪ ಸ್ವಲ್ಪ ಮಣ್ಣು ಹಾಕ್ಬಿಟ್ಟು, ಗಟ್ಟಿ ಮಣ್ಣು ಹಾಕ್ಬಿಟ್ಟು ಕಾಲಿಗೆನ ಕಟ್ಟಿದ್ವಿ. ಮಳೆಗಾಲದಲ್ಲಿ ಮತ್ತು ಕೂಡ ಕಾಲಿಗೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ಫುಲ್ಲಾಗಿ ಕಟ್ಟಾದಮೇಲೆ ಅದ್ರ ಮೇಲ್ಗಡೆಯಿಂದ ಪ್ಲಾಸ್ಟಿಕ್ಕು ಅಥವಾ ಸೀರೆನ ಹೊಡಿಬೇಕು ಅಂತ ಅಂದ್ಕೊಂಡಿದ್ವಿ. ಇಲ್ಲಾಂತಂದರೆ ಮಳೆಗಾಲದಲ್ಲಿ ಮತ್ತೆ ಯಥಾವತ್ ಹೇಗಿರುತ್ತೋ ಹಾಗೆ ಕಾಲಿಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಈಗ ಈ ಥರ ಕಾಲಿಗೆ ಕಟ್ಟಿರೋದ್ರಿಂದ ಈಗ ಬುಡಕ್ಕೆ ಕರೆಕ್ಟಾಗಿ ಜಾಗನೂ ಸಿಗುತ್ತೆ ಗೊಬ್ಬರ ಹಾಕಲಿಕ್ಕೆ, ಮತ್ತು ನೀರು ಕೂಡ ಕರೆಕ್ಟಾಗಿ ಹರಿದೋಗ್ಲಿಕ್ಕೂ ಕೂಡ ಜಾಗ ಇರುತ್ತೆ. ಇಲ್ಲಿ ನೋಡ್ಬೋದು ಎಲ್ಲೂ ಕೂಡ ಅಡಿಕೆ ಮರಕ್ಕೆ ಜಾಗನೇ ಇರಲಿಲ್ಲಾಗಿತ್ತು, ಅಷ್ಟು ಕೂಡ ಕೊರ್ದೋಗ್ಬಿಟ್ಟಿದ್ದಾಗಿತ್ತು. ಇವಾಗ ಈ ಥರ ಕಾಲಿಗೆ ಕಟ್ಟಿರೋದ್ರಿಂದ ಕಾಲಿಗೂ ಕೂಡ ಶಿಸ್ತಾಗಿ ಬಂದಿರುತ್ತೆ, ಮತ್ತು ಅಡಿಕೆ ಮರಕ್ಕೂ ಕೂಡ ತುಂಬ ಜಾಗ ಇರುತ್ತೆ. ಈ ಥರ ಮಣ್ಣು ಕಲಸಿ ಇಲ್ಲಿ ಹೋಗಿರೋದ್ರಲ್ಲ ಈ ಥರ ಕರೆಕ್ಟಾಗಿ ಕಾಲಿಗೆನ ಮಣ್ಣನ್ನು ಕರೆಕ್ಟಾಗಿ ಕೈಯಿಂದ ಹೊಡೆದು ಕುಳಿಸಿದ್ರೆ ಆಯಿತು. ಸೊ ಈ ಥರ ಕಟ್ಟಲಿಕ್ಕೆ ತುಂಬ ಟೈಮ್ ಬೇಕಾಗುತ್ತೆ. ಇದು ಒಂದು ಕಾಲಿಗೆಗೆ ಅಪ್ಪ ಅಮ್ಮಂಗೆ ಇಬ್ಬರು ಮಾಡಲಿಕ್ಕೆ ಸುಮಾರು 4 ದಿನ ಬೇಕಾಯಿತು. ಯಾಕಂದರೆ ಒಂದೇ ಸತಿ ಕಾಲಿಗೆನ ಕಟ್ಟಲಿಕ್ಕೆ ಆಗ್ತಾ ಇರಲಿಲ್ಲಾಗಿತ್ತು. ಹಾಗಾಗಿ ತುಂಬಾ ಟೈಮ್ ತೊಗೊಳುತ್ತೆ ಈ ಥರ ಕಾಲಿಗೆ ಕಟ್ಟೋದು, ಮತ್ತು ತುಂಬ ಕೊರೆದೋಗಿರೋದ್ರಿಂದ ಮಣ್ಣನ್ನು ಕೂಡ ಸರಿಯಾಗಿ ನಿಂತ್ಕೊತಾ ಇರಲಿಲ್ಲಾಗಿತ್ತು. ಸ್ವಲ್ಪ ಹೊತ್ತು ನೀರನ್ನೆಲ್ಲ ಮಣ್ಣು ಕಲಿಸ್ಬೇಕಾದ್ರೆ ಹಾಕಿದೆ. ಈಗ ಮನೆಗೆ ಹೋಗ್ತಾ ಇದ್ದೀನಿ. ಎಷ್ಟು ಹಾಳನ್ನು ನಾಳೆಗಾಗಲಿ ಅಂತೇಳಿ ಹಾಕ್ಕೊಂಡೆ. ಎಲ್ಲ ತೋಟದ್ದು ಸುತ್ತಾಡಿ ಎಷ್ಟು ಸಿಗುತ್ತೋ ಅಷ್ಟನ್ನು ಆ ಕಡೆ ಈ ಕಡೆ ಎಲ್ಲ ತೋಟಕ್ಕೂ ಕೂಡ ಸುತ್ತಾಡಿದೆ. ಸೊ ಈಗ ಹೋಗ್ತಾ ಇದ್ದೀನಿ. ಅಪ್ಪ ಅಮ್ಮ ಇನ್ನು ಸ್ವಲ್ಪ ಹೊತ್ತು ಮಾಡಿ ಬರ್ತಾರೆ ಅನ್ಸುತ್ತೆ. ಈಗ ಮೋಟರ್ ಸ್ಟಾರ್ಟ್ ಮಾಡಿ ಮನೆಗೆ ಹೋಗಿ ನೀರು ಬಿಡಬೇಕು. ಸೊ ಹಾಗೆ ಹೋಗ್ತಾ ಇದ್ದೀನಿ. ಸೊ ಬನ್ನಿ ಮನೆಗೆ ಹೋಗಿಬಿಟ್ಟು ಏನು ಅಂತೇಳಿ. ಸೊ ಗಾಡಿನೂ ಅಂದರೆ ನಮ್ಮ ರೋಡು ತುಂಬ ಚೆನ್ನಾಗಿದೆ ನೋಡಿ. ಈ ದಾರಿಯಿಂದ ಈಗ ನಡ್ಕೊಂಡು ಹೋಗ್ಬೇಕು. ನಾವು ನಾರ್ಮಲಾಗಿ ಆ ಕಡೆಯಿಂದ ನಾವು ನಡ್ಕೊಂಡು ಹೋಗ್ತಿದ್ರಾಗಿತ್ತು. ಇವಾಗ ಅಲ್ಲಿ ಕಾಲಿಗೆ ಕಟ್ಟಿದ್ರಿಂದ ಮತ್ತು ಅಲ್ಲಿ ದಾರಿ ಬಂದ್ ಮಾಡಿದ್ದಾರೆ. ಇವಾಗ ಸೇಮ್ ನಮಗೂ ಕೂಡ ಹೀಗೆ ದಾರಿ ಮಾಡ್ಕೊಳ್ಬೇಕು. ಇಲ್ಲಿ ರೋಡ್ ಇದೆ, ಇಲ್ಲಿ ಫುಲ್ಲಾಗಿ ಈ ರೋಡಿಂದನೇ ನಮಗೂ ದಾರಿ ಕೂಡ ಮಾಡ್ಕೊತೀವಿ ನಾವು. ಮತ್ತು ಗೊಬ್ಬರ ಹಾಕಲಿಕ್ಕೆ ಮತ್ತು ಅಡಿಕೆನ ಹೊರಲಿಕ್ಕೂ ಕೂಡ ಇದರಿಂದ ಈಸಿ ಆಗುತ್ತೆ. ಇಲ್ಲಿ ತನಕ ಗಾಡಿ ಬಂದುಬಿಡತ್ತೆ. ಇದೆ ಇಲ್ಲಿ ಗೇಟು, ಇಲ್ಲಿ ತನಕ ಗಾಡಿ ಬರುತ್ತೆ ಅಂತ ಹೇಳಿ ಅಂದ್ಕೊಂಡಿದ್ದೀವಿ. ಆಲ್ರೆಡಿ ಈಗ ಮಣ್ಣು ತೆಗೆದು ಸ್ವಲ್ಪ ಜಾಗ ಮಾಡ್ಕೊಂಡಿದ್ದೀವಲ್ಲ, ಹಾಗಾಗಿ ಈಗ ಈಸಿ ಆಗುತ್ತೆ ಅಂತ ಹೇಳಿ. ಸೊ ಬನ್ನಿ ಈಗ ಹೋಗಿ ನನ್ನ ಜೊತೆಗೆ ಪಿಂಟುನು ಕೂಡ ಈಗ ಮನೆಗೆ ಹೋಗೋಣಂತೆ. ಇಲ್ಲಿ ದಾರಿಯಲ್ಲಿ ಸೆಕ್ಯೂರಿಟಿ ಇರಬೇಕು ಅವನಿಗೆ. ಈಗ ನಾನು ಹೋಗ್ತಿದ್ದೀನಿ, ನನ್ನ ಜೊತೆಗೆ ಅವನು ಕೂಡ ಬರ್ತಾ ಇದ್ದಾನೆ ನೋಡಿ. ಅವನು ಮುಂದೆ ಹೋಗೋದು ಅವರಿಗೆ ಸೆಕ್ಯೂರಿಟಿ ನೋಡಿ ಹೇಗೆ ಹೋಗ್ತಿದ್ದಾನೆ ಅಂತೇಳಿ ಮುಂದೆ. ಈ ತೋಟದ್ದು ಇಷ್ಟು ದೊಡ್ಡ ಕಾಲಿಗೆನ ಮಾಡಿಕೊಟ್ಟಿದ್ದೀವಿ. ಮತ್ತು ವ್ಯೂ ಈ ಥರ ಕಾಣಿಸ್ತಾ ಇದೆ. ಫುಲ್ ಕಾಲಿಗೆ ಹೊಡೆದು ಇಷ್ಟು ಅಗಲವಾಗಿ ಕಾಲಿಗೆನ ಮಾಡಿಕೊಟ್ಟಿದ್ದೀವಿ. ಈ ಸಲ ಆದರೂ ನೋಡಬೇಕು ಮಳೆಗಾಲದಲ್ಲಿ ತೋಟದಿಂದ ನೀರು ಹೋಗುತ್ತಾ ಇಲ್ಲ ಅಂಥೇಳಿ. ಇನ್ನು ಈ ಕಡೆ ಸೈಡಿನಿಂದ ಮೇಲಿಂದ ಕಾಲಿಗೆ ಒಂದು ಕೊಟ್ಟೋದುಂಟು. ಇಲ್ಲೆಲ್ಲ ಕಲ್ಲು ರಾಶಿ ಉಂಟಲ್ಲ ಅದಷ್ಟನ್ನು. ಹಾಗೆ ಇದಕ್ಕೊಂದು ನೆತ್ತರಿ ಹಾಕ್ಕೊಂಡ್ಬಿಟ್ಟಿದ್ವಿ. ಅಕಸ್ಮಾತ್ ದೊಡ್ಡ ನೀರು ಬಂದ್ರೂ ಕೂಡ ತಡೆಗಟ್ಟಲಿ ಅಂತ ಹೇಳಿಬಿಟ್ಟು ನೆತ್ತರಿ ಹಾಕ್ಕೊಂಡಿದ್ದೀವಿ. ಮತ್ತು ಇಷ್ಟು ದೊಡ್ಡ ಕಾಲಿಗೆನ ಆಲ್ರೆಡಿ ಮಾಡಿಕೊಟ್ಟಿದ್ವಿ. ಇಲ್ಲೆಲ್ಲ ದಾರಿ ಮಾಡೋದುಂಟು ಹೀಗೆಯಾ, ಏನು ಮಾಡಿಲ್ಲ ಇನ್ನು. ಈ ಮಣ್ಣೆಲ್ಲ ಒಂದು ಸ್ವಲ್ಪ ಖಾಲಿ ಮಾಡಿ ಅದೊಂದು ಕಾಲಿಗೆ ಕೊಟ್ಟೋದುಂಟು ಮೇಲ್ಗಡೆದು. ಸೊ ಇಷ್ಟು ದೊಡ್ಡ ಕಾಲಿಗೆನ ಮಾಡಿ ಕೊಟ್ಟಿದ್ದೀವಿ. ಇಲ್ಲಾಂತಂದರೆ ಸ್ವಲ್ಪ ಚಿಕ್ಕದಿತ್ತಲ್ಲ, ಇವಾಗ ಫಸ್ಟ್ ಇರೋದಷ್ಟೇ ಮತ್ತು ಅಷ್ಟು ಅಗಲವಾಗಿ ಕೊಟ್ಟಿದ್ದೀವಿ. ಅಂದರೆ ಒಂದು ಪಟ್ಟು ದೊಡ್ಡದು ಮಾಡಿದ್ದೀವಿ. ಹೀಗೆ ಇದಕ್ಕೆಲ್ಲ ಡ್ರಿಪ್ಪೆಲ್ಲ ಬಿಟ್ಟು ಆಲ್ರೆಡಿ ತೋಟಕ್ಕೆ ನೀರು ಬಿಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆದಷ್ಟು ಬೇಗ ಕೆಲಸ ಮುಗಿಸಿ ನೀರು ಬಿಡಬೇಕಿತ್ತು. ಸೊ ಕೆಲಸ ಮುಗ್ದಿದ್ದ ದಿನನೇ ಫಸ್ಟ್ ಡ್ರಿಪ್ ಬಿಟ್ಟಿದ್ವು. ಕಾಲಿಗೆ ಮುಚ್ಚಿದ್ದ ದಿನದಿಂದನೇ ನೀರು ಬಿಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀವಿ. ತೆಂಗಿನಕಾಯಿನ ಸುಲಿದು ಈ ಥರ ಒಣಸ್ಲಿಕ್ಕೆ ಹಾಕಿದ್ದೀವಿ. ಇದಷ್ಟನ್ನು ಹಾಗೆ ಗರಿಟೆಗೆ ಉಂಟು, ಅದನ್ನು ತೆಗಿಬೇಕು. ಇದಷ್ಟು ತುಂಬ್ಕೊಂಡೀಗ ತಗೊಂಡು ಹೋಗ್ಬೇಕು. ಇದನ್ನೆಲ್ಲ ಇಲ್ಲೇ ಮುಚ್ಚಿಡಬೇಕು. ಈಗ ಡ್ರೈನೇಜ್ ಮಾಡೋದ್ರಿಂದ ತೆಂಗಿನಕಾಯಿ ಸಿಪ್ಪೆ ಒಂದು ಸ್ವಲ್ಪ ಕಡಿಮೆ ಬಿದ್ದಿತ್ತು. ಹಾಗಾಗಿ ಸ್ವಲ್ಪ ನೀರು ಇರೋದನ್ನು ಕೂಡ ಒಡೆದ್ಬಿಟ್ವಿ. ಯಾಕೆಂದರೆ ಸಿಪ್ಪೆ ಬೇಕಿತ್ತು ನಮಗೆ ಅರ್ಜೆಂಟಾಗಿ. ಹಾಗಾಗಿ ಆ ಕಡೆದು ಫುಲ್ ನೀರು ತಿತ್ತಾಗಿತ್ತು. ತುಂಬ ದಿನ ಆಯಿತು ಅದು ಒಡೆದೇ ಒಣಸ್ಲಿಕ್ಕೆ ಹಾಕಿದ್ದೀವಿ. ಇದೆಲ್ಲ ನಿನ್ನೆ ಒಡೆದು ಒಣಸ್ಲಿಕ್ಕೆ ಹಾಕಿದ್ದೀವಿ. ಒಂದು ಸಿಪ್ಪೆ ಅಷ್ಟು ತೆಗೆದುಬಿಟ್ಟು ಕಾಯಿನ ಹಾಗೆ ಇಟ್ಟಿದ್ವಿ. ನಿನ್ನೆನ ಒಡೆದ್ಬಿಟ್ಟು ಇವಾಗತ್ತಿಂದ ಒಣಸ್ಲಿಕ್ಕೆ ಹಾಕಿದ್ದೀವಿ. ಇದಿಷ್ಟನ್ನು ಕೊಬ್ಬರಿ ಎಣ್ಣೆ ತೆಗಿಲಿಕ್ಕೆ ಅಂತ ಹೇಳಿ ಯೂಸ್ ಮಾಡಿದ್ದೀವಿ. ಅಂತಂದರೆ ಈ ವರ್ಷ ಸ್ವಲ್ಪ ಕಡಿಮೆನೇ ಉಂಟು ತೆಂಗಿನಕಾಯಿ. ಜಸ್ಟ್ ನಮಗೆ ಒಂದು ತಲೆ ಹಾಕ್ಲಿಕ್ಕೆ ಅಷ್ಟೊಂದು ಸಾಕಾಗ್ಬೋದು ಅಷ್ಟೇ. ಹೋದ ವರ್ಷ ಆದರೆ ಸ್ವಲ್ಪ ಜಾಸ್ತಿ ಇತ್ತು. ಈ ಸಲ ತೆಂಗಿನಕಾಯಿ ಸ್ವಲ್ಪ ಕಡಿಮೆ ಇರೋದ್ರಿಂದ ಈ ಸಲ ಒಂದು ಕ್ಯಾನ್ ಆಗುವಷ್ಟು ಸಿಗ್ಬೋದೇನೋ ಅಷ್ಟೇ, ಜಾಸ್ತಿನಿಲ್ಲ. ಇದಿಷ್ಟನ್ನು ಈಗ ಕೆಳಗಡೆ ಇಳಿಸ್ಕೊಂಡು ಇಡಬೇಕು. ಅದನ್ನು ಗರಿಟೆ ಉಂಟಲ್ಲ ಇದನ್ನು ಒಡೆದು ತೆಗಿಬೇಕು. ಇದಷ್ಟನ್ನೇ ನಿಮಗೆ ಟೈಮ್ ಸಿಕ್ಕಿರಲಿಲ್ಲ, ಹಾಗೆ ಒಣಸಿ ಇಡುವ ಅಂತೇಳಿ ಒಣಸ್ಲಿಕ್ಕೆ ತಂದಿಟ್ಟಿದ್ವಿ. ಇಲ್ಲಾಂತಂದ್ರೆ ಒಂಥರ ಬೂರ್ಸ್ ಬಂದಂಗೆ ಆಗುತ್ತೆ. ಹಾಗಾಗಿ ಕಾಳು ಮೆಣಸು ಫುಲ್ಲಾಗಿ ಈ ಥರ ಕಪ್ಪಾಗಿಬಿಟ್ಟಿದೆ. ಹೆಂಗೆ ನೀರು ಬಿಟ್ಟಿದೆ ಅಂತಂದರೆ ಇದೆ ಈ ಥರ ಫುಲ್ ನೀರು ಬಿಟ್ಬಿಟ್ಟಿದೆ. ಈ ಥರ ನೀರು ಬಿಟ್ಟರೆ ಫುಲ್ ಕಪ್ಪಾದಂಗೆ ಗ್ಯಾರಂಟಿ ಇದು. ಇದನ್ನು ಈಗ ನೀರೆಲ್ಲ ಒಣಗ್ಲಿಕ್ಕೆ ಅಂತ ಹೇಳಿ ಇಲ್ಲಿ ಹೋಗಿ ಹಾಕೋದು. ನೆಕ್ಸ್ಟ್
ಅದನ್ನು ಬಿಡಿಸ್ಬೇಕಲ್ಲ ಕಾಳುಗಳನ್ನೆಲ್ಲ. ಇವಾಗ ಇದನ್ನು ತಗೊಂಡು ಹೋಗಿ ಅಲ್ಲಿ ಹಾಕಿಬಿಟ್ಟು ಸೊ ನೆಕ್ಸ್ಟ್ ನೀರೆಲ್ಲ ಒಣಗಿದ ಮೇಲೆ ಈ ಕಾಳನ್ನೆಲ್ಲ ಬಿಡಿಸೋದು. ಈ ಥರ ಕಾಳು ಇರುತ್ತಲ್ಲ ಅಷ್ಟು ಕೂಡ ಈ ಜಿಂಗಿಂದ ಬಿಡಿಸ್ಬೇಕಾಗತ್ತೆ. ಹೊರಗಡೆ ತಂದು ಈ ರೀತಿಯಾಗಿ ಹರಡಿಟ್ಟಿದ್ದೀನಿ. ಇವಾಗ ಸಂಜೆನೂ ಕೂಡ ಅದು ಕಾಲಿಂದ ಮೆಟ್ಟಿ ಕಾಳನ್ನು ಬಿಡಿಸ್ಬೋದು. ಇಲ್ಲಾಂತಂದರೆ ಬೆಳಿಗ್ಗೆ ಅದನ್ನು ಸ್ವಲ್ಪ ಗಟ್ಟಿಯಾಗಿ ಬಿಡ್ತಂದರೆ ಮತ್ತು ಬಿಡ್ಸೋಕ್ಕೆ ಕಷ್ಟ ಆಗಿಬಿಡುತ್ತೆ. ಒಂದು ಸ್ವಲ್ಪ ಸ್ಮೂತ್ ಇರಬೇಕಿದ್ರೆ ಬಿಡಿಸಿದ್ರೆ ಈಸಿ ಆಗುತ್ತೆ. ಕಾಲಿಂದ ಮೆಟ್ಟಿ ಅದನ್ನು ಕಾಳು ಮೆಣಸನ್ನು ಬಿಡಿಸಿದ್ರೆ ಆಯಿತು. ಕೊನೆಯದಾಗಿ ಕಾಳು ಮೆಣಸಿನ ವಿಡಿಯೋನ ಮಾಡಲಿಕ್ಕೆ ಚಿಕ್ಕ ಅವಕಾಶ ಸಿಕ್ತು. ಇನ್ನು ನಾಳೆ ಅಂತಂದರೆ ಕಾಳುಮೆಣಸಿನ ವಿಡಿಯೋ ಮಾಡಲಿಕ್ಕೆ ನನಗೆ ಸಿಗ್ತಾನೆ ಇರಲಿಲ್ಲ. ಏನೂ ಕೂಡ ಕಾಳುಮೆಣಸಿಂದು ಬಗ್ಗೆ ಏನೇ ಆಗಲಿ ತೋರಿಸ್ಲಿಕ್ಕೆ ನನಗೆ ಸಿಗ್ತಾನೆ ಇರಲಿಲ್ಲ. ಇದು ಮನೆ ಹತ್ರ ಕೊಯ್ಯೋದು ಸ್ವಲ್ಪ ಒಂದು ಬೆಳೆದಿರಲಿಲ್ಲಾಗಿತ್ತು, ಹಾಗಾಗಿ ಲೇಟಾಗಿ ಕೊಯ್ಯೋದ್ರಿಂದ ಸ್ವಲ್ಪ ಸಿಕ್ತು. ಸೊ ಹಾಗಾಗಿ ಈ ಸಲ ಸ್ವಲ್ಪ ಕಾಳುಮೆಣಸಿನ ಅಂದರೆ ಸ್ವಲ್ಪ ಕಡಿಮೆ ಇದೆ. ಹೋದ ವರ್ಷ ಹೋಲಿಸಿದ್ರೆ ಈ ವರ್ಷ ಸ್ವಲ್ಪ ಜಾಸ್ತಿ ಆಗಬೇಕಿತ್ತು, ಆದರೆ ಸ್ವಲ್ಪ ಕಡಿಮೆನೇ ಆಯಿತು. ಅದು ಏನು ವಾತಾವರಣಕ್ಕೋ ಅಥವಾ ಕಾಳುಮೆಣಸು ಹಿಡಿಯೋದ್ರಲ್ಲೇ ನಮ್ಮ ಬಳಿಗೆ ಏನಾದರೂ ಇದಾಯ್ತಾ ಅಥವಾ ಏನಂತ ಗೊತ್ತಾಗಿಲ್ಲ. ಸೊ ಸ್ವಲ್ಪ ಕಡಿಮೆ ಆಯಿತು ಈ ವರ್ಷಕ್ಕೆ. ಅಷ್ಟೊಂದು ಕಾಳುಮೆಣಸು ನಮ್ಮದೇ ಹಿಡಿದಿರಲಿಲ್ಲ. ಸೊ ಮುಂದಿನ ವರ್ಷ ನೋಡಬೇಕು ಏನಾಗುತ್ತೆ ಅಂತ ಹೇಳಿಬಿಟ್ಟು. ಬಳ್ಳಿ ಸೇಮ್ ಇದೆ, ಒಂದು ಹೊಸದಾಗಿ ಬಿಡೋಕ್ಕೆ ಸ್ಟಾರ್ಟ್ ಆಗಿತ್ತಲ್ಲ ಒಂದು ಸ್ವಲ್ಪಕ್ಕೆ. ಮತ್ತು ನೆಟ್ಟಿ ಕೂಡ ನಾವು ಜಾಸ್ತಿ ವರ್ಷ ಆಗಿಲ್ಲಾಗಿತ್ತು. ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾ ಹೋಗಬೇಕಿತ್ತು ಕಾಳುಮೆಣಸು. ಆದರೆ ಈ ವರ್ಷಕ್ಕೆ ಯಾಕೋ ಗೊತ್ತಿಲ್ಲ, ಹೋದ ವರ್ಷಕ್ಕೆ ಹೋಲಿಸಿದ್ರೆ ಈ ವರ್ಷಕ್ಕೆ ಸರಾಸರಿನೂ ಅದಕ್ಕಿಂತ ಒಂದು 2 kg ಕಡಿಮೆನೇ ಸಿಕ್ಕಿದೆ, ಬಿಟ್ಟರೆ ಜಾಸ್ತಿ ಅಂತೂ ಸಿಕ್ಕೇ ಇಲ್ಲ. ಸೊ ಹಾಗಾಗಿ ಈ ವರ್ಷ ಕಾಳುಮೆಣಸು ಬಗ್ಗೆ ಒಂದು ಸ್ವಲ್ಪ ನಮಗೆ ಬೇಜಾರು ಅನ್ನಿಸ್ತಾ ಉಂಟು, ಲಾಗ್ ಮಾಡೋಕ್ಕಾಗಿಲ್ಲ ಅಂತೇಳಿ. ಸೊ ತುಂಬ ಕೆಲಸದ ಒತ್ತಡದಿಂದ ಬ್ಯುಸಿ ಇದ್ದಿದ್ದಾಗಿತ್ತು. ಸೊ ಹಾಗಾಗಿ ಲಾಗ್ಸ್ನ ಮಾಡೋಕ್ಕಾಗಿಲ್ಲ. ತುಂಬ ದಿನ ಆಯಿತು ನಾನು ನನ್ನ ಚಾನಲ್ನಲ್ಲಿ ಒಂದು 15 ದಿನ ಆಗಿತ್ತು ಅನಿಸುತ್ತೆ ವೀಡಿಯೋಸ್ ಮಾಡೋಕ್ಕಾಗಿಲ್ಲ. ಆ ವೀಡಿಯೋಸ್ ಆಲ್ರೆಡಿ ಪೆಂಡಿಂಗಲ್ಲಿತ್ತು. ವೀಡಿಯೋ ಎಡಿಟ್ ಮಾಡೋಕ್ಕೂ ಕೂಡ ನನಗೆ ಟೈಮ್ ಸಿಕ್ಕಿರಲಿಲ್ಲಾಗಿತ್ತು. ಹಾಗೆ ಈಗ ಕಂಟಿನ್ಯೂಸ್ ಆಗಿ ಎಲ್ಲ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಬಂದಿದ್ದೀನಿ. ಸೊ ಹಾಗೆ ಇನ್ನು ಮುಂದೆ ದಿನಾಲೂ ಕೂಡ ವೀಡಿಯೋಸ್ನ ಸಾಧ್ಯ ಆದಷ್ಟು ಟ್ರೈ ಮಾಡ್ಕೊಂಡು ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದೀನಿ. ಸೊ ಹಾಗೆ ಇವಾಗಿನ ಏನು ಕೆಲಸ ಅಂತಂದರೆ ದರ್ಕ್ ಹಾಕೋದು, ಸೊ ಅಷ್ಟೇ ಇರುತ್ತೆ. ಇನ್ನೇನು ಜಾಸ್ತಿ ಏನು ಅಷ್ಟೊಂದು ಹೆವಿ ಕೆಲಸ ಏನಿಲ್ಲ. ನಾವೇ ಹಿಂಗೆ ದರ್ಕ್ ರಾಶಿ ಮಾಡೋದು, ದರ್ಕ್ ತೋಟಕ್ಕೆ ಹಾಕೋದು. ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ದಿನಕ್ಕೆ ಇನ್ನೇನು ಮಳೆಗಾಲ ಸ್ಟಾರ್ಟ್ ಆಗಿಬಿಡುತ್ತೆ, ಒಂದೊಂದು ಮಳೆ ಬೀಳೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಹಾಗೆ ಇವತ್ತಿನ ಲಾಗ್ ಹೇಗೆ ಅನ್ನಿಸ್ತು ಅಂತ ಹೇಳಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಬಂದು ಕಮೆಂಟ್ ಮಾಡಿ. ಸೊ ಇವತ್ತಿನ ಲಾಗ್ನ ಇಲ್ಲಿನೇ ಎಂಡ್ ಮಾಡ್ತಾಯಿದ್ದೀನಿ. ಸೊ ಮತ್ತೆ ಸಿಗುವ ನಾಳೆ ಲಾಗ್ ಜೊತೆಗೆ ನಿಮ್ಮೊಂದಿಗೆ. ಸೊ ಅಲ್ಲಿ ತನಕ ಎಲ್ರಿಗೂ ಕೂಡ ನನ್ನ ಕಡೆಯಿಂದ ಬಾಯ್.